ಕುಂಭಮೇಳದ ಮೊನಾಲಿಸಾ ಪ್ರಖ್ಯಾತ ಯುವತಿ ಕೇರಳದ ಮುಸ್ಲಿಂ ಯುವಕನನ್ನ ಮದುವೆಯಾಗಿದ್ದು ಲವ್ ಜಿಹಾದ್ ಆಗಿದೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಶನಿವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕುಂಭಮೇಳದಲ್ಲಿ ಪ್ರಖ್ಯಾತವಾಗಿದ್ದ ಮೊನಾಲಿಸಾ ಯುವತಿ ಕೇರಳದ ಯುವಕನ ಜೊತೆ ಮದುವೆಯಾಗಿದ್ದು ಲವ್ ಜಿಹಾದ್ ಎಂದರು. ಕೇರಳ ಸ್ಟೋರಿ 2 ಎಲ್ಲ ಹಿಂದೂ ಮಹಿಳೆಯರು ತಮ್ಮ ಕುಟುಂಬದ ಸಮೇತವಾಗಿ ನೋಡಬೇಕು. ರಾಜ್ಯ ಬಿಟ್ಟು ಬೇರೆ ದೇಶಗಳಲ್ಲಿ ಜಿಹಾದಿ ಮನಸ್ಥಿತಿಯ ಬಗ್ಗೆ ಚಿತ್ರದಲ್ಲಿ ತೋರಿಸಿದ್ದಾರೆ. ವಯಸ್ಸಿನಲ್ಲಿ ಹಿಂದೂ ಯುವತಿಯರು ಯಾವ ರೀತಿ ವರ್ತಿಸುತ್ತಾರೆ, ಅದರ ದುರುಪಯೋಗವನ್ನು ಜಿಹಾದಿ ಮನಸ್ಥಿತಿ ಪಡೆದುಕೊಳ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಎಂದರು. ಶ್ರೀರಾಮ ಸೇನೆ ಆರಂಭಿಸಿದ ಕಾಲ್ ಸೆಂಟರ್ ಕೇಂದ್ರದಲ್ಲಿ 8,000 ಕರೆಗಳು ಬಂದಿದ್ದು 70% ಕರೆಯ ಸಮಸ್ಯೆ ಬಗೆಹರಿಸಿದ್ದೇವೆ. ಲವ್ ಜಿಹಾದ್ಗೆ ಬಲಿಯಾದ 4,800 ಯುವತಿಯರನ್ನು ಕರೆದುಕೊಂಡು ಬಂದು ಹಿಂದೂಗಳ ಜೊತೆಗೆ ಮದುವೆ ಮಾಡಿಸಿದ್ದೇವೆ ಎಂದರು. 13,013 ಪ್ರಕರಣದಲ್ಲಿ ಮುಸ್ಲಿಂ ಹೆಸರು ಹೇಳದೆ ಬೇರೆ ಜಾತಿಯ ಹೆಸರು ಹೇಳಿ ಲವ್ ಜಿಹಾದ್ ಮಾಡಿ ಮತಾಂತರ ಮಾಡಿದ್ದಾರೆ. ಲವ್ ಜಿಹಾದ್ನಲ್ಲಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಹಿಂದೂ ಮದುವೆಯಲ್ಲಿ ಮೇಕಪ್ ಮಾಡುವುದು, ಜಿಮ್, ಮಹಿಳಾ ಪಾರ್ಲರ್, ಫೋಟೋಗ್ರಾಫರ್ಗಳನ್ನು ವ್ಯವಸ್ಥಿತವಾಗಿ ಲವ್ ಜಿಹಾದ್ ಸೆಂಟರ್ ಆಗಿವೆ. ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಎಂದರು. ಮಕ್ಕಳ ಅಪಹರಣ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದೆ. 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಅದರ ತನಿಖೆ ಮಾಡಿ ಎಂದು ಸೂಚಿಸಿದಾಗ ಮದ್ರಾಸ್ದಲ್ಲಿ ಆ ಮಕ್ಕಳ ಸುನತ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮಕ್ಕಳ ಕಾಣೆಯ ಬಗ್ಗೆ ದಾಖಲೆ ಕೊಡಬೇಕೆಂದು ಸೂಚಿಸಿದೆ. ಲವ್ ಜಿಹಾದ್ ಕೇಂದ್ರವಾಗಿ ಪರಿವರ್ತನೆ ಹೊಂದುತ್ತಿರುವ ಮದ್ರಾಸ್ವನ್ನು ಬ್ಯಾನ್ ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಲವ್ ಜಿಹಾದ್ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಬೇಕು. ಇದರ ಬಗ್ಗೆ ಎಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಯುಗಾದಿ, ರಾಮನವಮಿಯನ್ನು ಹಲಾಲ್ ಮುಕ್ತವಾಗಿ ಆಚರಿಸಬೇಕು. ಹಿಂದೂ ಹಬ್ಬ ಆಚರಿಸಲು ಖರೀದಿ ಮಾಡುವ ವಸ್ತುಗಳನ್ನು ಗೋವು ಹತ್ಯೆ ಮಾಡುವುದರ ಕಡೆಯಿಂದ ಹೂವು ತೆಗೆದುಕೊಂಡರೆ ದೇವರು ಒಪ್ಪುವುದಿಲ್ಲ. ಅವರ ಜೊತೆಗೆ ವ್ಯಾಪಾರ ಮಾಡುವುದು ಬೇಡ. ಹಿಂದೂಗಳ ಹತ್ತಿರ ಖರೀದಿ ಮಾಡಿ ಎಂದು ಕರೆ ನೀಡಿದರು. ಯುಗಾದಿ, ಹೊಸ ವರ್ಷ ಮತ್ತು ರಾಮನವಮಿ ಹೂವು, ಹಣ್ಣು, ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಗೋಹಂತಕರಿಂದ, ಗೋಮಾಂಸ ಭಕ್ಷಕರಿಂದ, ಗೋವನ್ನ ಕಳತನ ಮಾಡೋರಿಂದ, ಭಯೋತ್ಪಾದಕರಿಂದ ಮತ್ತು ಪಹಲ್ಗಾಮ್ನಲ್ಲಿ ಗುಂಡು ಹೊಡೆದಿದ್ದು ಯಾರಿಗೆ ಹಿಂದೂ ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ. ಸೊ ಹಿಂದೂ ಸಮಾಜ ಇಂಥ ಪಾಠಗಳನ್ನು ಕಲಿಬೇಕು ಅಂತ ಹೇಳ್ತೀನಿ ನಾನು. ಗೋವನ್ನ, ಆಕಳವನ್ನ ಪೂಜೆ ಮಾಡ್ತೀವಿ ನಾವು. 1000 ವರ್ಷದಿಂದ ಪೂಜೆ ಮಾಡ್ತಾ ಬಂದಂತ ಆ ಆಕಳನ್ನ ಇವತ್ತು ಹತ್ಯೆ ಮಾಡುವಂತವ್ರ ಕೈಯಿಂದ ಹೂ ತಗೊಳ್ತೀವಿ, ಹಣ್ಣು ತಗೊಳ್ತೀವಿ, ಇನ್ನೇನೇನೋ ವಸ್ತುಗಳನ್ನ ತಗೊಳ್ತೀವಿ. ಪಾಪ ತಟ್ಟತ್ತೆ, ಶಾಪ ತಟ್ಟತ್ತೆ. ಅಶಾಸ್ತ್ರ ಇದು, ಶಾಸ್ತ್ರ ಒಪ್ಪಲ್ಲ. ಸೊ ಯಾರು ಗೋ ಹಂತಕರ ಜೊತೆ, ಗೋಮಾಂಸ ಭಕ್ಷಕರ ಜೊತೆಗೆ ವಸ್ತುಗಳನ್ನು ತಗೊಂಡ್ರೆ ನೀವು ದೇವರು ಒಪ್ಪಲ್ಲ, ನಮ್ಮ ಯುಗಾದಿಯ ಹಬ್ಬದ ಆಚರಣೆ ಇದು ಅಶಾಸ್ತ್ರ ಆಗತ್ತೆ, ಶಾಸ್ತ್ರ ಇದಕ್ಕೆ ಒಪ್ಪಿಗೆ ಕೊಡೋಲ್ಲ ಅಂತನ್ನುವಂತದ್ದು ಹೇಳ್ತೀನಿ. ಇತ್ತೀಚೆಗೆ ರುದ್ರಾಕ್ಷಿ ಸುಂದರಿ ಮೊನಾಲಿಸಾ ಅಂತನ್ನುವಂತ ಒಬ್ಬ ಕುಂಭಮೇಳದಲ್ಲಿ ಪ್ರಸಿದ್ಧಿ ಆದಂತ ಹುಡುಗಿ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಲವ್ ಜಿಹಾದಲ್ಲೇ ಬಿದ್ದಿದ್ದಾರೆ. ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಲ್ಲ ಅಂತ. 100ಕ್ಕೆ 100 ಹೇಳ್ತೇನೆ ಲವ್ ಜಿಹಾದ್. ಇವ್ರು ಇಬ್ರು ಬೇರೆ ಸ್ಟೇಟ್ನವರು. ಇವಳು ಮಧ್ಯಪ್ರದೇಶದವಳು, ಅವನು ಯಾವುದೋ ಉತ್ತರ ಪ್ರದೇಶದವನು. ಸೊ ಇವರು ಇದರಲ್ಲಿ ಪ್ರೀತಿಯಾಗಿ ಕೇರಳಕ್ಕೆ ಬಂದು ಮದುವೆ ಆಗುವಂತ ಅವಶ್ಯಕತೆ ಏನಿತ್ತು? ಸೊ ಕೇರಳ ಪ್ರೊಟೆಕ್ಷನ್ ಕೊಡುತ್ತೆ, ಕೇರಳ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ. ಮುಂದಿನ ಪ್ರಕ್ರಿಯೆ ಎಲ್ಲಾ ರೀತಿಯಲ್ಲಿ ಅಲ್ಲಿ ನಡೆಯುತ್ತೆ. ಒಂದು ಊರಿದೆ, 10 ಎಕರೆ ಜಮೀನಿನಲ್ಲಿ ಇದೇ ಉದ್ಯೋಗ, ಮತಾಂತರ, ಲವ್ ಜಿಹಾದು, ಇದೆಲ್ಲ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೊಂದು ದೊಡ್ಡ ಸೆಂಟರ್ ಇದೆ. ಹಾಗಾಗಿ ಕೇರಳ ಸ್ಟೋರಿ ನಂಬರ್ 1, ಕೇರಳ ಸ್ಟೋರಿ ನಂಬರ್ 2, ಕೇರಳದ ಯಾಕೆ ಹೆಸರು ತಗೊಂಡೇದಾದ್ರೆ ಇದೇ ಕಾರಣ. ಟ್ರೈನಿಂಗ್ ಸೆಂಟರ್ಗಳು ಇರೋದ್ರಿಂದನೇ ಇದೆಲ್ಲ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ನಾನು ಹೇಳೋದು ಮೊನಾಲಿಸಾ ಇವತ್ತು ಅವನು ಫರ್ಮಾನ್ ಖಾನ್ ಅಂತನ್ನುವಂಥದ್ ಜೊತೆಗೆ ಇದೆ. 100ಕ್ಕೆ 100 ಹೇಳ್ತೀನಿ ಲವ್ ಜಿಹಾದನೆ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಪ್ರಮೋದ್ ಜಿ ಮುತಾಲಿಕ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾವು ಶ್ರೀರಾಮ ಸೇನೆ ವತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಒಂದು 2-3 ವಿಷಯ ಹೇಳ್ತೀನಿ, ಮತ್ತೇನಾದ್ರು ಕೇಳಿದ್ರೆ ಕೇಳ್ಬೋದು. ಒಂದು, ಕೇರಳ ಸ್ಟೋರಿ 2
ಎಲ್ಲ ಹಿಂದೂಗಳು ಕುಟುಂಬ ಸಹಿತ, ಮಹಿಳೆಯರು ಸಹಿತ ನೋಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕೇರಳ ಸ್ಟೋರಿಯಲ್ಲಿ ಮೊದಲೇದರಲ್ಲಿ ಹೇಗೆ ಅವರನ್ನ ಜಿಹಾದಿಗಳನ್ನ ಅಂದ್ರೆ ಟೆರರಿಸ್ಟ್ಗೆ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತನ್ನುವಂತಹದ್ದು ತೋರಿಸಿದ್ರು. ಈ ಎರಡನೇ ಇದರಲ್ಲಿ ರಾಜ್ಯ ಬಿಟ್ಟು ಬೇರೆ ದೇಶದಲ್ಲೆಲ್ಲ ಹೇಗೆ ಯಾವ ರೀತಿ ನಡೀತಾ ಇದೆ ಅಂತನ್ನುವಂತಹದ್ದು 2-3 ಉದಾಹರಣೆಗಳನ್ನ ತಗೊಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮ ತಂತ್ರಗಾರಿಕೆ ಏನಿದೆ ಮತ್ತು ತಂದೆ ತಾಯಿ ಹೇಗೆ ಒಂಥರ ಪರಿತಪಿಸ್ತಾರೆ, ಹೇಗೆ ಅವರು ನೋವನ್ನ ವ್ಯಕ್ತಪಡಿಸ್ತಾರೆ, ಮತ್ತು ಈ ಮೋಹದ ಅಂದ್ರೆ ವಯಸ್ಸಿನ ಯೌವನದ ಇದರಲ್ಲಿ ಹಿಂದೂ ಹುಚ್ಚು ಹುಡುಗಿಯರು ಹೇಗೆ ಬಲಿ ಆಗ್ತಾರೆ, ಈ ರೀತಿ ವ್ಯವಸ್ಥಿತವಾದಂತ ವಾಸ್ತವಿಕವಾದಂತ ಸತ್ಯ ಘಟನೆಗಳ ಆಧಾರದ ಮೇಲೆ ಕೇರಳ ಸ್ಟೋರಿ 2 ಇದು ಅತ್ಯಂತ ಅದ್ಭುತವಾಗಿದೆ. ನಾವು ಸಾವಿರಾರು ಭಾಷಣಗಳ ಮೂಲಕ ಹೇಳೋಕ್ಕಿಂತ ಒಂದು ಸಿನಿಮಾವನ್ನು ತೋರಿಸಿದ್ರೆ ಸಂಪೂರ್ಣ ಪರಿವರ್ತನೆ ಆಗತ್ತೆ, ಪರಿಣಾಮ ಬೀರುತ್ತೆ, ಜಾಗೃತಿ ಆಗತ್ತೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲ ಹಿಂದೂಗಳು ನಮ್ಮ ಮಕ್ಕಳನ್ನ ಕರ್ಕೊಂಡು ನೋಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ದಿನದಲ್ಲಿ ಹೇಗೆ ಯಾವ್ಯಾವ ರೀತಿಯ ಆಘಾತಗಳು ಅಂದ್ರೆ ಹೇಗೆ ನಡೀತಾ ಇದ್ದಾವೆ ಅಂತ ಅನ್ನೋದಕ್ಕೆ ನಾವು ಸಹಾಯವಾಣಿ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿ 2 ವರ್ಷ ಆಯ್ತು. ಇಲ್ಲಿವರೆಗೆ 8,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 70% ನಾವು ಕಾಲ್ಗಳನ್ನ ಬಗೆಹರಿಸಿದ್ದೀವಿ. ಇಲ್ಲಿವರೆಗೆ ನಾವು ಕಳೆದ ಒಂದು 15-20 ವರ್ಷದಿಂದ ಈ ಲವ್ ಜಿಹಾದದಲ್ಲಿ ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ್ರನ್ನ ವಾಪಸ್ ತಂದಿದ್ದು 4,800 ಹುಡುಗಿಯರನ್ನ ವಾಪಸ್ ತಂದಿದ್ದೀವಿ. ಅವರನ್ನ ಮನೆಗೆ ಸೇರಿಸಿ ಅವ್ರ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿ ಅವರಿಗೆ ಸೇಫ್ಟಿ ಆಗಿ ಇವತ್ತ ಆನಂದವಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಇದೇ ರೀತಿ 2019, 2021ರಲ್ಲಿ ಅಂದ್ರೆ 3 ವರ್ಷದಲ್ಲೇ 13,13,000 ಕೇಸ್ಗಳು ದಾಖಲೆ ಆಗಿದಾವೆ ಮಹಿಳೆಯರದು. ಅದರಲ್ಲಿ ಕಿಡ್ನ್ಯಾಪ್, ರೇಪ್ ಮತ್ತು ಕಾಣೆ ಆಗಿದ್ದು, ಕೊಲೆ ಆಗಿದ್ದು ಮಹಿಳೆಯರದ್ದು 13,13,000 ಕೇಸಸ್ 3 ವರ್ಷದಲ್ಲಿ. ಅದರಲ್ಲಿ ಮುಸ್ಲಿಂ ಹೆಸರು ಹೇಳಿದ್ರೆ ಬೇರೆ ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಲವ್ ಜಿಹಾದ್ ಅನ್ನ ಮಾಡಿದಂತ 62% ಅವರು ಹೆಸರು ಹೇಳದೆ ಲವ್ ಜಿಹಾದಲ್ಲಿ ಅವರನ್ನು ತೊಡಗಿಸಿ ಅವರನ್ನ ಮತಾಂತರ ಮಾಡಿದಂತ ಪ್ರಕ್ರಿಯೆಗಳ ದಾಖಲಾಗಿದೆ. ಇನ್ನು ಇನ್ನೊಂದು ಬಹಳ ದೊಡ್ಡ ಆಘಾತಕಾರಿ ಅಂದ್ರೆ ಸೆಂಟರ್ಗಳು ಮಾಡಿದರು. ಈ ಲವ್ ಜಿಹಾದ್ಗೆ ಸೆಂಟರ್ಗಳು ಕೆಲವೊಂದೆಲ್ಲ ಬಹಳ ಇದಾವೆ. ಈಗ ವಿಶೇಷವಾಗಿ ಮದುವೆಗಳಲ್ಲೇ ಮೇಕಪ್ ಮಾಡ್ತಾರೆ, ಮದುವೆಗೆ ಒಂದು ಎಲ್ಲಾ ರೀತಿಯ ಅವಳನ್ನ ಸಜ್ಜು ಮಾಡ್ತಾರೆ. ಅಲ್ಲಿ ಹುಡುಗರು ಹೋಗ್ತಾ ಇದ್ದಾರೆ. ಹುಡುಗರು ಅಂದ್ರೆ ಮುಸ್ಲಿಂ ಹುಡುಗರನ್ನ ಟ್ರೆಂಡ್ ಮಾಡಿ ವ್ಯವಸ್ಥಿತವಾಗಿ ಫೇಮಸ್ ಮಾಡಿ ಸೊ ಅವ್ರನ್ನ ಅಲ್ಲಿ ಇದು ಕಳಿಸ್ತಾ ಇದ್ದಾರೆ. ಅಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕ್ರಿಯೆಯಲ್ಲಿ ತೊಡಗಿಸುವಂತ ಪ್ರಕ್ರಿಯೆ ಇದು ಇದೆ. ಜಿಮ್ ಕೂಡ ಒಂದು ಸೆಂಟರ್. ಆಮೇಲೆ ಮಹಿಳಾ ಪಾರ್ಲರ್ಗಳು ಅದು ಒಂದು ಸೆಂಟರ್. ಈ ರೀತಿ ಫೋಟೋಗ್ರಾಫರ್ ಎಲ್ಲ ಮದುವೆಗಳಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಫೋಟೋಗ್ರಾಫರ್ ಅವರು ವ್ಯವಸ್ಥಿತವಾಗಿ ಇದನ್ನ ಜಾಲದಲ್ಲಿ ತೊಡಗಿಸ್ತಾ ಇದ್ದಾರೆ. ಇನ್ನ ಕಾಲೇಜು, ಹಾಸ್ಟೆಲ್ಗಳು ಮತ್ತು ಹೈಸ್ಕೂಲು ಕೂಡ ಸೆಂಟರ್ಗಳು ಈ ಲವ್ ಜಿಹಾದ್ಗೆ ಈ ಸೆಂಟರ್ಗಳಾಗಿದ್ದಾವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮಕ್ಕಳ ಅಪಹರಣ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತಹದ್ದು. ಅದು ಅಶ್ವಿನ್ ಉಪಾಧ್ಯಾಯ ಸುಪ್ರೀಂ ಕೋರ್ಟಿನ ಲಾಯರ್ RTI ಮೂಲಕ ಅವರು ಮಾಹಿತಿ ತೆಗೆದು ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಿದ್ದಾರೆ. 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. 5 ರಾಜ್ಯದಲ್ಲಿ: ಬಿಹಾರ್, ಪಶ್ಚಿಮ ಬಂಗಾಲ್, ಜಾರ್ಖಂಡ್, ಒರಿಸ್ಸಾ ಮತ್ತು ಹರಿಯಾಣ.
ಹೀಗೆ 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಸುಪ್ರೀಂ ಕೋರ್ಟು ಆರ್ಡರ್ ಮಾಡುತ್ತೆ ಅದರದ್ದು ತನಿಖೆ ಮಾಡಿ ಅಂತೇಳಿ. ತನಿಖೆ ಮಾಡಿದಾಗ ಅದು ಮದರ್ಸಾದಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಸುನ್ನತ್ ಮಾಡಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ ಮತ್ತು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಭಯಾನಕ ವರದಿ ಸುಪ್ರೀಂ ಕೋರ್ಟ್ ಅದನ್ನ ತಗೊಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳತ್ತೆ ಬರೇ 5 ರಾಜ್ಯದಲ್ಲಿ ಇಂತಹದ್ದು ಭಯಾನಕ ಸ್ಥಿತಿ ಇದೆ, ಇನ್ನು ಇಡೀ ದೇಶದ ಎಲ್ಲಾ ರಾಜ್ಯದಲ್ಲಿ ಮಕ್ಕಳ ಕಾಣೆಯ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ನಾನು ಹೇಳೋದು, ಮದರ್ಸಾ ಇದು ಕಿಡ್ನಾಪ್ ಮಾಡುವಂತ ಮಕ್ಕಳನ್ನ ಅಪಹರಣ ಮಾಡುವಂತ ಸೆಂಟರ್ಗಳಾಗಿ, ಮತಾಂತರ ಮಾಡುವಂತ ಸೆಂಟರ್ಗಳಾಗಿದ್ದಾವೆ. ನಾನು ಹೇಳ್ತೀನಿ ಮದರ್ಸಾ ಬ್ಯಾನ್ ಮಾಡಬೇಕು. ಲವ್ ಜಿಹಾದ್ ದೊಡ್ಡ ಪ್ರಕರಣಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಮಕ್ಕಳದ ಅಪಹರಣದ ಈ ಜ್ವಲಂತ ಉದಾಹರಣೆ. ಮೊನ್ನೆ ಜನವರಿಯಲ್ಲಿ ಹಳಿಯಾಳದ ಒಬ್ಬ ಮುಸ್ಲಿಂ ಧಾರವಾಡಕ್ಕೆ ಬಂದು ಒಂದು ಕನ್ನಡ ಶಾಲೆಯಲ್ಲಿ ಇರುವಂತ 3ನೇ ಕ್ಲಾಸಿನ 2 ಹುಡುಗರನ್ನ ತಗೊಂಡು ತಗೊಂಡು ಹೋಗಿ ಆ ಜೊಯ್ಡಾ ಹತ್ರ. ರಾಜಿಂ ಬಿಟ್ಗಿರಿ, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए